श्रीगुरुभ्यो नमः। हरिः ओम्। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। हरिः ओम्। पुराणादेरीशितारम् परमसुखनिधिं सर्वदोषव्यपेतम् सर्वान्तस्थं सुपूर्णं प्रकृतिपतिमजं सर्वबाह्यं सुनित्यम् सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददन्तं। हरिः ओम्। ಗಾರ್ಗಿ ವಾಚಕ್ನವಿ ತನ್ನ ಪತಿಯ ವಿದ್ಯಾ ವೈಭವವನ್ನ ತೋರಿಸಿಕೊಡಬೇಕು ಅಂತ ಎರಡು ಪ್ರಧಾನವಾದ ಪ್ರಶ್ನೆಗಳನ್ನ ಕೇಳ್ತಾಳೆ. ಆ ಎರಡು ಪ್ರಶ್ನೆಗಳಲ್ಲಿ ಒಂದೇ ಉತ್ತರ ಬರುವ ಒಂದೇ ರೀತಿಯಾದ ಎರಡು ಪ್ರಶ್ನೆಗಳು. ಅದ್ರಲ್ಲಿ ದೋಷ ಇಲ್ವಾ ಅಂತ ಕೇಳಿದ್ದಕ್ಕೆ ಉತ್ತರ ಕೊಟ್ರು ಮಹಾಲಕ್ಷ್ಮಿಯೇ ಆಕಾಶಯೇವ. ಸಮಸ್ತ ಪ್ರಪಂಚಕ್ಕೂ ಬ್ರಹ್ಮಾಂಡಕ್ಕೂ ಮಹಾಲಕ್ಷ್ಮಿಯೇ ಆಶ್ರಯ ಅಂತನ್ನೋದನ್ನು ತೋರಿಸ್ಕೊಡ್ಬೇಕಾಯ್ತು. ಅದಕ್ಕಾಗಿ ಮಹಾಲಕ್ಷ್ಮೀ ದೇವಿಯ ವೈಭವ ತಿಳಿಸಿಕೊಟ್ರು. ಅಲ್ಲಿಂದ ಮುಂದೆ ಭಗವಂತನನ್ನ ಮಹಾಲಕ್ಷ್ಮಿಗೂ ಆಶ್ರಯನಾದ ನಾಶರಹಿತನಾದ ಭಗವಂತ, ಅಕ್ಷರನಾಮಕನಾದ ಭಗವಂತ ಹೇಗಿದ್ದಾನೆ ಅನ್ನೋದನ್ನ, ಅವನ ವೈಭವವನ್ನ ನಮಗೆ ತಿಳಿಸಿಕೊಟ್ರು. ಅಲ್ಲಿಂದ ಇನ್ನು ಮುಂದಕ್ಕೆ ಹೇಳುತ್ತಾರೆ. ಅಂದ್ರೆ ಭಗವಂತ ಯಾರನ್ನೂ ಆಶ್ರಯ ಮಾಡಿಕೊಂಡಿಲ್ಲ, ಅವನು ಇಲ್ಲ ಅಂತ ಅಂದ್ರೆ ಭಗವಂತನನ್ನ ನಾಶ ಮಾಡಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ, ಈ ತತ್ವವನ್ನ ತಿಳಿಸಿಕೊಟ್ರು. ಆದ್ದರಿಂದ ಅವನು ಅಸ್ಥೂಲ, ಅನಣು ಮೊದಲಾದ ವಿಷಯಗಳೆಲ್ಲ ಬಂತು. ಅಸ್ಥೂಲ, ಅನಣು ಇತ್ಯಾದಿಯಾದ ಅತಮಃ ಹೀಗೆಲ್ಲ ಬಂತಲ್ಲ ಭಗವಂತನ ಬಗ್ಗೆ. ಅದಕ್ಕೆ ಆಚಾರ್ಯ ಮಾಡಿದ ಅರ್ಥ ಏನು? ಪ್ರಾಕೃತವಾದ ಯಾವುದೂ ಇಲ್ಲದವನು, ಅಜ್ಞಾನವಿಲ್ಲದವನು ಭಗವಂತನಿಗೆ ಆವರಣ ಅಂತನ್ನೋದಿಲ್ಲ. ಅಂದ್ರೆ ಪ್ರಾಕೃತವಾದ ಶರೀರ ಇಲ್ಲ, ಪ್ರಾಕೃತವಾದ ಇಂದ್ರಿಯಗಳಿಲ್ಲ. ಆದ್ದರಿಂದ ಅತಮಃ ಮೊದಲಾದ ಈ ಪದಗಳೇನಿದೆ, ಅತಮಃ ಅಂತ ಭಗವಂತನ ನಾವೇನು ಕರೆದಿದ್ದೇವೆ, ಈ ಅತಮಃ ಎನ್ನುವಂತಹ ಶಬ್ದ ಭಗವಂತನಿಗೆ ಆವರಣ ಇಲ್ಲ ಅಂತ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಿದೆ. ಭಗವಂತನಿಗೆ ಸರ್ವಾತ್ಮನ ಆವರಣ ಇಲ್ಲ ಅಂತ ಹೇಳ್ತಾ ಇದೆ. ಅಮುಖ ಇತ್ಯಾದಿಯಾದ ಶಬ್ದಗಳಿಂದ ಭಗವಂತನಿಗೆ ಪ್ರಾಕೃತವಾದ ಶರೀರ ಇಲ್ಲ ಅಂತ ಹೇಳ್ತಾರೆ. ನಾವು ವ್ಯಾಖ್ಯಾನ ಮಾಡಿದ ಹಾಗೆ. ಇದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ ಮಾಯಾವಾದಿಗಳು. ಅಲ್ಲ, ಅತಮಃ ಎನ್ನುವ ಶಬ್ದಕ್ಕೆ ಭಗವಂತನಿಗೆ ಸರ್ವಾತ್ಮನ ಆವರಣ ಅಂತನ್ನೋದೇ ಇಲ್ಲ, ಅಂದ್ರೆ ಅವನನ್ನ ಮುಚ್ಚುವಂಥದ್ದು ಯಾವುದೂ ಇಲ್ಲ ಅಂತ ನೀವು ಅರ್ಥ ಮಾಡಿದಂತೆ, ಅಮುಖ ಅನ್ನೋದಕ್ಕೆ ಭಗವಂತನಿಗೆ ಪ್ರಾಕೃತ ಅಪ್ರಾಕೃತ ಪ್ರಶ್ನೆ ಬೇಡ, ಶರೀರವೇ ಇಲ್ಲ ಅಂತ ಯಾಕೆ ಮಾಡಬಾರ್ದು? ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಕೊಟ್ಟ ಉತ್ತರ ವರಾಹ ಪುರಾಣದಲ್ಲಿ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ ನಯೋಗಿತ್ವಾದೀಶ್ವರತ್ವಾತ್ ಸತ್ಯರೂಪಾಚ್ಯುತೋ ವಿಭು ಅಂತ ಹೇಳಿದ್ದಾರೆ. ಸತ್ಯರೂಪ ಅಚ್ಯುತಃ ವಿಭು, ಅವನಿಗೆ ಪ್ರಾಕೃತವಾದ ಮಾಂಸ ಮೊದಲಾದವುಗಳಿಂದ ಮಾಡಿದ ಶರೀರ ಇಲ್ಲ. ಯಾರಿಗೆ? ಭಗವಂತನಿಗೆ. ಮಾಂಸ ಮೇಧೋಸ್ಥಿ ಸಂಭವ, ಮಾಂಸ ಮೇಧಸ್ಸು ಎಲುಬುಗಳಿಂದ ಮಾಡಿದ ಶರೀರ ಇಲ್ಲ. ಅವನು ಸರ್ವೋತ್ತಮ, ಅವನು ಅಸಂಗ, ಅವನ ಅಚ್ಯುತ. ಆದ್ದರಿಂದ
ಅವನಿಗೆ ಜೀವರಂತೆ ಪ್ರಾಕೃತವಾದಂತಹ ಶರೀರದ ಸಂಬಂಧ ಅಂತನ್ನೋದು ಇಲ್ಲ. ಆದಿತ್ಯವರ್ಣಂ ತಮಸಸ್ತು ಪಾರೇ, ಸ್ಪಷ್ಟವಾಗಿ ಹೊಳೆಯುವ ಬಣ್ಣದಿಂದ, ಸೂರ್ಯನಂತೆ ಕೆಂಪು ಬಣ್ಣದಿಂದ ಇದ್ದಾನೆ ಭಗವಂತ. ತಮಸ್ ಪ್ರಕೃತಿಗಿಂತ ತುಂಬಾ ದೂರ ಇದ್ದಾನೆ. ವೇದ ಮಂತ್ರ ಎಷ್ಟು ಸ್ಪಷ್ಟ ಹೇಳತ್ ನೋಡಿ. ನಸತ್ತನ್ನಾಸದುಚ್ಯತೆ ಅದುಃಖಂ ಅಸುಖಂ ಸಮಂ. ಆ ಭಗವಂತ ಸತ್ತಲ್ಲ, ಅಸತ್ತಲ್ಲ. ಸರ್ವಾತ್ಮನ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಪ್ರಾಕೃತವಾದ ಶರೀರವು ಭಗವಂತನಿಗಿಲ್ಲ. ಅದುಃಖಂ ಅಸುಖಂ, ದುಃಖ ಇಲ್ಲ, ಹಾಗಂತ ಪ್ರಾಕೃತವಾದ ಸುಖವೂ ಭಗವಂತನಿಗಿಲ್ಲ. ನ ಪ್ರಜ್ಞಂ ನ ಪ್ರಜ್ಞಂ, ಅವನಿಗೆ ಅಜ್ಞಾನ ಇಲ್ಲ. ಪ್ರಾಕೃತ ವಿಷಯಗಳ ಜ್ಞಾನ ಅಂದ್ರೆ ಪ್ರಾಕೃತಿಕವಾದ ಯಾವುದೂ ಭಗವಂತನಿಗಿಲ್ಲ. ಆದ್ದರಿಂದ ಒಂದೇ ಕಡೆಯಲ್ಲಿ ಬಂದಂತಹ ಎರಡು ಪದಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು. ಭಗವಂತನಿಗೆ ದುಃಖ ಇಲ್ಲ, ಸರಿ. ಸುಖ ಇಲ್ಲ ಅಂದ್ರೆ ಪ್ರಾಕೃತವಾದ ಸುಖ ಇಲ್ಲ ಅಂತ ಅರ್ಥ ಮಾಡ್ತೀವಿ ಹೊರತು ಸುಖವೇ ಇಲ್ಲ ಅಂತ ಅರ್ಥ ಮಾಡೋದಿಲ್ಲ. ಈ ದೃಷ್ಟಿಯಲ್ಲಿ ಭಗವಂತನಿಗೆ ಪ್ರಾಕೃತವಾದ ಶರೀರ ಇಲ್ಲದೆ ಇದ್ರೂ ಅಪ್ರಾಕೃತವಾಗಿರ್ತಕ್ಕಂತಹ ಜ್ಞಾನಾನಂದಮಯವಾದ ಶರೀರ ಅಂತನ್ನೋದು ಇದೆ. ಆದ್ದರಿಂದ ಸ್ಥೂಲ, ಅನಣು ಮೊದಲಾದ ಎಲ್ಲ ವಿಶೇಷಣಗಳು ಪ್ರಾಕೃತವಾದ ಎಲ್ಲ ಪದಾರ್ಥಗಳಿಂದ, ಎಲ್ಲ ಗುಣಗಳಿಂದ ಭಗವಂತ ದೂರ ಅನ್ನೋದನ್ನು ಅರ್ಥ ಮಾಡ್ತಾ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಇಲ್ಲಿಂದ ಮುಂದೆ ಇಚ್ಛಾ ಮಾತ್ರದಿಂದಲೇ ಸಮಸ್ತ ಪ್ರಪಂಚವನ್ನ, ಲೋಕಗಳನ್ನ ಧರಿಸುವ ಸಮರ್ಥ ನಾರಾಯಣ ಅನ್ನುವಂತಹ ತತ್ವವನ್ನು ಹೇಳ್ತಾರೆ. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ. ಏತಸ್ಯವ ಗಾರ್ಗಿ, ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ. ಪ್ರಶಾಸನ ಅಂತಂದ್ರೆ ಸ್ವತಂತ್ರವಾಗಿ ನಿಯಮನ ಮಾಡತಕ್ಕಂಥವನು, ಸ್ವತಂತ್ರ ನಿಯಾಮಕ ಪ್ರಶಾಸಕ. ಸ್ವಾತಂತ್ರ್ಯೇಣ ಪ್ರಶಾಸಕ ಅಂತ ಸ್ವತಂತ್ರವಾಗಿ ನಿಯಮನ ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಅವನ ಇಚ್ಛೆಯಿಂದಲೇ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ. ಸೂರ್ಯ ಮತ್ತು ಚಂದ್ರ ಇವರಿಬ್ಬರೂ ಕೂಡ ಚೆನ್ನಾಗಿ ನಿಂತಿದ್ದಾರೆ. ಈ ಅಕ್ಷರನಾಮಕನಾದ ಭಗವಂತನ ಇಚ್ಛೆಯಿಂದಲೇ ಸೂರ್ಯ ಚಂದ್ರರು ಇದ್ದಾರೆ. ಅಲ್ಲಿ ಸೂರ್ಯ ಚಂದ್ರರು ಎನ್ನುವಂತಹ ಮಾತಿಗೆ ಈ ಲೋಕದಲ್ಲಿ ನಾವು ನೋಡುವಂತಹ ಸೂರ್ಯ ಚಂದ್ರರಲ್ಲ. ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಕೇಶೌ ಸೂರ್ಯ ವಿಧು ಮತೌ. ವಿಧು ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಗೊತ್ತು ಸೂರ್ಯ. ಸೂರ್ಯ ಚಂದ್ರರು ಯಾರು ಅಂತ ಕೇಳಿದ್ರೆ ಕೇಶೌ. ಕೇಶೌ ಅಂತಂದ್ರೆ ಕ ಮತ್ತು ಈಶೌ. ಈಶ ಅಂದ್ರೆ ರುದ್ರದೇವರು, ಕ ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಸೂರ್ಯ ಅಂತ ಕರೀತಾರೆ, ರುದ್ರದೇವರನ್ನ ಚಂದ್ರ ಅಂತ ಕರೀತಾರೆ. ಸೂರ್ಯ ಚಂದ್ರ ನಾಮಕರಾದ ಬ್ರಹ್ಮರುದ್ರರು ಇವತ್ತು ಚೆನ್ನಾಗಿ ಇದ್ದಾರೆ ಅಂತಂದ್ರೆ ಅದು ಅಕ್ಷರನಾಮಕನಾದ ಭಗವಂತನ ಇಚ್ಛೆಯಿಂದಲೇ. ಒಂದಾಯ್ತು. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವಾ ಪೃಥಿವ್ಯೌ ವಿಧೃತೆ ತಿಷ್ಠತಃ. ಈ ಅಕ್ಷರನಾಮಕನಾದ ಭಗವಂತನ ಇಚ್ಛೆಯಿಂದಲೇ ದ್ಯಾವಾ ಪೃಥಿವಿಗಳು. ದ್ಯಾವಾ ಪೃಥಿವಿ ಅಂದ್ರೆ ಸ್ವರ್ಗಲೋಕ ಭೂಲೋಕ ಅಂತ ಅರ್ಥ ಮಾಡ್ತಾರೆ, ಅಲ್ಲ. ದ್ಯಾವಾ ಪೃಥಿವಿ ಅಂದ್ರೆ ಯಾರು? ಆಚಾರ್ಯ ಭಾಷ್ಯ ಬರೀತಾರೆ, ದ್ಯಾವಾ ಪೃಥಿವ್ಯೌ ಶ್ರೀ ಭೂಮಿ. ಶ್ರೀದೇವಿ ಮತ್ತು ಭೂದೇವಿ. ದ್ಯೂ ಅಂದ್ರೆ ಶ್ರೀದೇವಿ, ಪೃಥಿವಿ ಅಂದ್ರೆ ಭೂದೇವಿ. ಶ್ರೀ ಭೂದೇವಿಯರನ್ನ ದ್ಯಾವಾ ಪೃಥಿವಿಗಳು ಅಂತ ಕರೀತಾರೆ. ಅವರಿಬ್ಬರು ಅಕ್ಷರನಾಮಕನಾದ ಭಗವಂತನ ಇಚ್ಛೆಯಿಂದಲೇ ಇದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ನಿರೂಪಣೆ ಮಾಡ್ತಾರೆ. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ನಿಮೇಷಾಃ ಮುಹೂರ್ತಾಃ ಅಹೋರಾತ್ರಾಣಿ ಅರ್ಧಮಾಸಾಃ ಮಾಸಾ ಋತವಃ ಸಂವತ್ಸರಾಃ
ಇತಿ ವಿಧೃತಾಸ್ತಿಷ್ಠಂತಿ. ಈಗ ಸ್ಪಷ್ಟ. ಈ ಅಕ್ಷರನಾಮಕನಾದ ಭಗವಂತನ ಇಚ್ಛೆಯಿಂದಲೇ ನಿಮಿಷಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಮುಹೂರ್ತಾಭಿಮಾನಿಗಳಾದಂತಹ ದೇವತೆಗಳು, ಅಹೋರಾತ್ರಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಪಕ್ಷಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಮಾಸಾಭಿಮಾನಿ ದೇವತೆಗಳು, ಋತುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಸಂವತ್ಸರಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಇವರೆಲ್ಲ ಚೆನ್ನಾಗಿರ್ತಾರೆ. ಶ್ರೀದೇವಿ ಭೂದೇವಿ ಆಯ್ತು, ದ್ಯಾವಾ ಪೃಥ್ವಿ, ಆಮೇಲೆ ಸೂರ್ಯ ಚಂದ್ರ ಬ್ರಹ್ಮರುದ್ರರಾಯ್ತು. ಈಗ ಕಾಲಾಭಿಮಾನಿಗಳಾದ ಎಲ್ಲ ದೇವತೆಗಳು ಭಗವಂತನ ಇಚ್ಛೆಯಿಂದಲೇ ಇರ್ತಾರೆ. ಇದಾಯ್ತು. ಇಲ್ಲಿಂದ ಮುಂದೆ ಹೇಳ್ತಾರೆ, ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯೋ ಅನ್ಯಾಹ ನದ್ಯಸ್ಯಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪ್ರತೀಚ್ಯೋ ಅನ್ಯಾಂ ಯಾಮ್ಯಾಂಚ ದಿಶಮನು. ಗಾರ್ಗಿ, ಈ ಅಕ್ಷರನಾಮಕನಾದ ಭಗವಂತನ ಇಚ್ಛೆಯಿಂದಲೇ ಶ್ವೇತ ಪರ್ವತ, ಆ ಶ್ವೇತ ಪರ್ವತದಿಂದ ನದಿಗಳು ಪೂರ್ವ ದಿಕ್ಕಿಗೆ ಹರಿಯತ್ತೆ. ಪೂರ್ವ ದಿಕ್ಕಿಗೆ ಯಾವ ನದಿಗಳು ಹರಿಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಆ ಭಗವದಿಚ್ಛಾನುಗುಣವಾಗಿ ಶ್ವೇತ ಪರ್ವತದಿಂದ ಆ ನದಿಗಳು ಹರಿತದೆ. ಯಾವ ಪಶ್ಚಿಮ ದಿಕ್ಕಿಗೆ ನದಿಗಳು ಹರಿಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಅಂಥ ಭಗವಂತನ ಇಚ್ಛಾನುಗುಣವಾಗಿ ಪಶ್ಚಿಮ ದಿಕ್ಕಿಗೆ ಹರಿಯತ್ತೆ. ಯಾವ ಯಾವ ದಿಕ್ಕಿಗೆ ಹರಿಬೇಕು ಅಂತ ನದಿಗಳು ಭಗವಂತ ಇಚ್ಛೆ ಮಾಡ್ತಾನೋ ಆ ಭಗವಂತನ ಇಚ್ಛಾನುಗುಣವಾಗಿ ನದಿಗಳು ಆಯಾ ದಿಕ್ಕಿನಲ್ಲಿ ಹರಿತಾ ಬರ್ತಾ ಇದೆ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದದತೋ ಮನುಷ್ಯಾಃ ಪ್ರಶಂಸಂತಿ ಯಜಮಾನಂ ದೇವಾಃ ದರ್ವೀಂ ಪಿತರೋ ಅನ್ವಾಯತ್ತಾಃ. ಗಾರ್ಗಿ, ಈ ಅಕ್ಷರನಾಮಕನಾದ ಭಗವಂತನ ಇಚ್ಛೆಯಿಂದಲೇ ಯಾರು ಚೆನ್ನಾಗಿ ದಾನ ಮಾಡ್ತಾನೆ, ದಾನ ಮಾಡುವಂತಹ ವ್ಯಕ್ತಿಯನ್ನ ಎಲ್ಲ ಹೊಗಳುತ್ತಾರೆ. ಅಂದ್ರೆ ಒಳಗೆ ನಿಂತು ದಾನ ಮಾಡುವಂತಹ ಬುದ್ಧಿಯನ್ನ ಪ್ರಚೋದನೆ ಮಾಡಿದವನು ಇವನೇ, ಅವನನ್ನು ಹೊಗಳುತ್ತಾರೆ. ಆ ಭಗವಂತನ ಇಚ್ಛೆ ಅಂತ ಯಾರು ಯಾಗವನ್ನ ಮಾಡ್ತಾನೆ ಆ ಯಾಗವನ್ನ ಮಾಡತಕ್ಕಂತಹ ವ್ಯಕ್ತಿಯನ್ನ ದೇವತೆಗಳು ಹೊಗಳುತ್ತಾರೆ. ಯಜ್ಞಯಾಗಾದಿಗಳನ್ನ ಮಾಡಿ ನಮಗೆ ಒಳ್ಳೆಯ ಹವಿಸ್ಸನ್ನ ಕೊಟ್ಟಿದ್ದಾನೆ ಅಂತ ಹೊಗಳುತ್ತಾರೆ ದೇವತೆಗಳು. ಹಾಗೆ ದರ್ವಿ ಹೋಮ ಅಂತ ಶ್ರಾದ್ದಾದಿಗಳನ್ನ ಮಾಡತಕ್ಕಂತಹ ವ್ಯಕ್ತಿಯನ್ನ ಪಿತೃಗಳು ಹೊಗಳುತ್ತಾರೆ. ಆದ್ದರಿಂದ ಈ ಕಾರಣದಿಂದ ಎಲ್ಲವೂ ಅಕ್ಷರನಾಮಕನಾದ ಭಗವಂತನ ಅಧೀನದಲ್ಲೇ ಇರುವಂಥದ್ದು. ಎಲ್ಲವೂ ಇದರಿಂದಲೇ ಇರುವಂಥದ್ದಾದ್ದರಿಂದ ಸಕಲ ಜಗದಭಿಮಾನಿಗಳಾದ ದೇವತೆಗಳಿಂದ ಮೊದಲು ಮಾಡಿಕೊಂಡು ಲಕ್ಷ್ಮೀ ರೂಪದವರೆಗೂ ಎಲ್ಲರಿಗೂ ಆಶ್ರಯನಾದವನು ನಾಶರಹಿತನಾದ ಅಕ್ಷರನಾಮಕನಾದ ಭಗವಂತ. ಆಚಾರ ಅಂತಾರೆ, ದ್ಯಾವ ಪೃಥಿವಿ ಅಂದ್ರೆ ಶ್ರೀ ಭೂಮಿಯರು ಅಂದ್ರು. ಅದ್ಯಾವ ಪೃಥಿವಿ ದ್ಯೂ ಅಂದ್ರೆ ಶ್ರೀದೇವಿ ಯಾಕೆ? ಅದಕ್ಕಾಚಾರ್ಯರಂತಾರೆ, ದೀಪ್ತೇ ಪ್ರಕಾಶಮಾನಳಾದ್ದರಿಂದ ಲಕ್ಷ್ಮಿ ಶ್ರೀದೇವಿಗೆ ದ್ಯು ಅಂತ ಹೆಸರು. ಪ್ರಕಾಶ ಸ್ವರೂಪಳಾದ್ದರಿಂದ ಶ್ರೀದೇವಿಯನ್ನ ದ್ಯು ಅಂತ ಕರೀತಾರೆ. ಪೃಥುತ್ವಾತ್ ಪೃಥಿವೀ ಭೂಮಿ, ಪೃಥುತ್ವಾದ ಸೂರ್ಯ ಅಂತ ಕರೀತಾರೆ.
ಮತ್ತೆ ಎಲ್ಲವನ್ನ ತಿಳ್ಕೊಂಡಿದ್ದಾರೆ ಅಂತ. ಸರ್ವಜ್ಞರಾದ್ದರಿಂದ ಅವರು ಸೂರ್ಯ. ಮತ್ತೆ ರುದ್ರದೇವರಿಗೆ ಚಂದ್ರ. ಯಾಕೆ? ಆಹ್ಲಾದ ವಿಧೇರಪಿ, ಎಲ್ಲರಿಗೂ ಆಹ್ಲಾದವನ್ನ, ಮನಸ್ಸಂತೋಷವನ್ನ ಕೊಡುವ ಕಾರಣ ಮಹರುದ್ರದೇವರನ್ನ ಚಂದ್ರ. ಚೆನ್ನಾಗಿದೆ ನೋಡಿ. ತದಾಧಾರೋ ಹರಿರ್ನಿತ್ಯಂ ಸ್ವಾತಂತ್ರ್ಯೇಣ ಪ್ರಶಾಸಕ ಆಧಾರತ್ವಂ ಶ್ರಿಯೋ ಯಚ್ಚ ತಚ್ಚ ವಿಷ್ಣೋಃ ಪ್ರಶಾಸನಾತ್ ತದ್ಬಲಾನ್ನ ಸ್ವತಂತ್ರತ್ವಂ ಸ್ವತಂತ್ರೋತೋ ಹರಿಸ್ಸದಾ. ಭಗವಂತನ ಸ್ವಾತಂತ್ರ್ಯ, ಅವನ ಇಚ್ಛೆ ಸ್ವತಂತ್ರ. ಅವನ ಇಚ್ಛಾನುಗುಣವಾಗಿ ನಾನು ಈ ದೇವತೆಗಳಿಗೆ ಆಧಾರನಾಗ್ತೇನೆ ಅಂತ ಭಗವಂತ ಇಚ್ಛೆ ಮಾಡಿಕೊಂಡ್ರೆ ಅವನು ಆ ಕಾಲಕ್ಕೆ ಏನಾಗ್ತಾನೆ? ಆ ದೇವತೆಗಳಿಗೆ ಆಧಾರ ಅಂತ ಆಗ್ತಾನೆ. ಆದ್ದರಿಂದ ಭಗವಂತ ಅವನ ಇಚ್ಛಾನುಗುಣವಾಗಿ ಎಲ್ಲ ಲೋಕಗಳಿಗೆ ಆಧಾರಳಾದ ಮಹಾಲಕ್ಷ್ಮೀ ದೇವಿಗೂ ಆಧಾರ. ಹಾಗೆ ಲಕ್ಷ್ಮೀದೇವಿ ಸಕಲ ಲೋಕಗಳಿಗೆ ಆಧಾರಳಾಗ್ಲಿ ಅಂತ ಭಗವಂತನ ಇಚ್ಛೆ, ಅವನ ಶಕ್ತಿ. ಆದ್ದರಿಂದ ಭಗವಂತನ ಇಚ್ಛೆ, ಭಗವಂತನ ಬಲದಿಂದ ಮಹಾಲಕ್ಷ್ಮೀ ದೇವಿ ಸಕಲಕ್ಕೂ ಆಧಾರಳಾಗಿದ್ದಾಳೆ. ಬಿಟ್ರೆ ಸ್ವತಂತ್ರಳಾಗಿ ಅಲ್ಲ. ಮಹಾಲಕ್ಷ್ಮೀ ದೇವಿಗೆ ಸ್ವಾತಂತ್ರ್ಯ ಇಲ್ಲ, ಭಗವಂತನೊಬ್ಬನೇ ಸ್ವತಂತ್ರ ಅಂತ ಹೇಳಿ ಮಹಾಮೀಮಾಂಸಾ ಎನ್ನುವಂತಹ ಗ್ರಂಥದಲ್ಲಿ ಬರ್ತದೆ. ಆದ್ದರಿಂದ ಅಕ್ಷರನಾಮಕನಾದ ಭಗವಂತನೇ ಸರ್ವಾಧಾರ. ಸರ್ವಾಧಾರಳಾದ ಆಕಾಶನಾಮಕಳಾದ ಮಹಾಲಕ್ಷ್ಮೀ ದೇವಿಗೂ ಅಕ್ಷರನಾಮಕನಾದ ಭಗವಂತ ಆಧಾರನಾಗಿದ್ದಾನೆ. ಅಂತಹ ಭಗವಂತನನ್ನ ತಿಳಿದರೆ ಮಾತ್ರ ಮೋಕ್ಷ. ಯೋವಾ ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಅಸ್ಮಿನ್ ಲೋಕೆ ಜುಹೋತಿ ಯಜತೆ ತಪಸ್ತಪ್ಯತೆ ಬಹೂನಿ ವರ್ಷ ಸಹಸ್ರಾಣಿ ಅಂತವದೇವಾಸ್ಯ ತದ್ಭವತಿ. ಆದ್ದರಿಂದ ಗಾರ್ಗಿಯೇ, ಈ ಲೋಕದಲ್ಲಿ ಅಕ್ಷರನಾಮಕನಾದ ಭಗವಂತನನ್ನ ತಿಳಿದೆ ಅಂದ್ರೆ ಸರ್ವೋತ್ತಮನಾಗಿದ್ದಾನೆ, ಅವನ ಆಧಾರದಲ್ಲಿ ಸಮಸ್ತ ಪ್ರಪಂಚ ಇದೆ ಅನ್ನೋದನ್ನ ತಿಳಿದುಕೊಳ್ಳದೆ ಯಾರು ಜುಹೋತಿ ಹೋಮ ಮಾಡ್ತಾನೆ, ಆಮೇಲೆ ಯಜತೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾನೆ, ದಾನ ಮಾಡ್ತಾನೆ, ತಪಸ್ಸು ಮಾಡ್ತಾನೆ, ಸಾವಿರಾರು ವರ್ಷಗಳ ಚಿಂತನೆಯನ್ನ ಯಾರು ಮಾಡ್ತಾ ಇರ್ತಾನೆ ಅಂದ್ರೆ ಅಕ್ಷರನಾಮಕನಾದ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಇಲ್ಲದೆ ಯಾರು ಏನೇ ಮಾಡಿದ್ರು ಕೂಡ ಅದು ವ್ಯರ್ಥ. ಯೋವಾ ಅಂತವ ದೇವಾಸ್ಯ ಭವತಿ, ಅವನಿಗೆ ಸ್ವರ್ಗ ಆಗೋದಿಲ್ಲ ಅಂತಿಲ್ಲ, ಅವನು ಸ್ವರ್ಗ ಲೋಕದಲ್ಲಿ ವಾಸ ಮಾಡ್ತಾನೆ. ಅವನು ಸ್ವರ್ಗಾದಿ ಲೋಕಗಳಲ್ಲಿ ವಾಸ ಮಾಡಬಹುದು, ಆದ್ರೆ ಅದು ಶಾಶ್ವತ ಅಲ್ಲ, ಅದು ನಿತ್ಯ ಅಲ್ಲ. ಅಂತವತ್ತಂದ್ರೆ ಏನು? ಅಶಾಶ್ವತ. ಅಂಥವರಿಗೆ ಅಂದ್ರೆ ಭಗವತ್ ಸರ್ವೋತ್ತಮತ್ವ ಜ್ಞಾನವಿಲ್ಲದೆ ಮಾಡುವ ಎಲ್ಲ ಕರ್ಮಗಳು ಸ್ವರ್ಗಾದಿ ಲೋಕಗಳನ್ನ ತಂದು ಕೊಡಬಹುದು, ಬಿಟ್ಟು ಬಿಟ್ರೆ ಶಾಶ್ವತವಾಗಿರತಕ್ಕ ಮೋಕ್ಷವನ್ನ ಕೊಡೋದಿಲ್ಲ. ಯೋವಾ ಏತದಕ್ಷರಂ ಗಾರ್ಗಿ ಅವಿದಿತ್ವ ಅಸ್ಮಾಲ್ ಲೋಕಾತ್ ಪ್ರೈತಿ ಸಕೃಪಣಃ. ಸರ್ವೋತ್ತಮನಾದ ಭಗವಂತನನ್ನ ತಿಳಿಯದೆ ಅಂದ್ರೆ ವಿಷ್ಣು ಸರ್ವೋತ್ತಮ, ಅವನಿಂದ ಸಮಸ್ತ ಪ್ರಪಂಚ ಇದೆ, ಅವನು ಜಗದಾಧಾರ, ಅವ ಸರ್ವನಿಯಾಮಕ ಅನ್ನೋದನ್ನ ತಿಳಿಯದೆ ಸತ್ತೋದ ಅಂತ ಇಟ್ಕೊಳ್ಳಿ. ಅವನು ಕೃಪಣ, ಅವನು ಏನಾಗ್ಬಿಡ್ತಾನೆ ಅಂತ ಗೊತ್ತಿಲ್ಲ, ಅವನ ಗತಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಅರ್ಥಾತ್ ಬಂಧನದಲ್ಲೇ ಇರ್ತಾನೆ. ಒಂದ ತಮಸ್ಸು ಇಲ್ಲ, ನಿತ್ಯ ಸಂಸಾರದಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾನೆ. ಅಥ ಏತದಕ್ಷರಂ ಗಾರ್ಗಿ ವಿದಿತ್ವ ಅಸ್ಮಾನ್ ಲೋಕಾತ್ ಪ್ರೈತಿ ಸ ಬ್ರಾಹ್ಮಣ. ಗಾರ್ಗಿ ಯಾರು ಅಕ್ಷರನಾಮಕನಾದ ಭಗವಂತನನ್ನ ಸರ್ವೋತ್ತಮ ಅಂತ ತಿಳಿದು
ಅಧ್ಯಯನ ಅಧ್ಯಾಪನ ಪಾಠ ಪ್ರವಚನಗಳನ್ನ ಮಾಡ್ತಾ ಶ್ರವಣ ಮಾಡ್ತಾ ಸಾಯ್ತಾನೆ, ಮರಣ ಹೊಂತಾನೆ, ಅವನು ಬ್ರಾಹ್ಮಣ. ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ಮುಕ್ತ ಅಂತ ಅರ್ಥ ಮಾಡಿದ್ದಾರೆ. ಆದ್ದರಿಂದ ಅವನು ಮುಕ್ತನಾಗಿ ಬಿಡ್ತಾನೆ. ಆದ್ದರಿಂದ ನಮಗೆ ಶೋಚನೀಯವಾದ ಪರಿಸ್ಥಿತಿ ಅನ್ನೋದು ಬರಬಾರದು, ನಾವು ಹಾಳಾಗಬಾರದು ಅನ್ನೋ ಇಚ್ಛೆ ಇದ್ರೆ ಭಗವತ್ ಸರ್ವೋತ್ತಮತ್ವ ಜ್ಞಾನವನ್ನು ಮುಖ್ಯವಾಗಿ ಪಡಿಲೇಬೇಕು. ತದ್ವಾ ಏತದಕ್ಷರಂ ಗಾರ್ಗಿ ಅದೃಷ್ಟಂ ದ್ರಷ್ಟೃ ಬಂತಿದು. ಅಶ್ರುತಂ ಶ್ರೋತೃ ಅಮತಂ ಮಂತೃ ಅವಿಜ್ಞಾತಂ ವಿಜ್ಞಾತೃ ನಾನ್ಯದತೋಸ್ತಿ ದ್ರಷ್ಟೃ ನಾನ್ಯದತೋಸ್ತಿ ಶ್ರೋತೃ ನಾನ್ಯದತೋಸ್ತಿ ಮಂತೃ ನಾನ್ಯದತೋಸ್ತಿ ವಿಜ್ಞಾತೃ ಏತಸ್ಮಿನ್ ಖಲ್ವಕ್ಷರೇ ಗಾರ್ಗಿ ಆಕಾಶವೋತಶ್ಚ ಪ್ರೋತಶ್ಚ. ಗಾರ್ಗಿ, ಈ ಈ ಅಕ್ಷರನಾಮಕನಾದ ಭಗವಂತ ಏನಿದ್ದಾನೆ ಅವನನ್ನ ನಾವು ಪೂರ್ಣವಾಗಿ ನೋಡ್ಲಿಕ್ಕಾಗೋದಿಲ್ಲ. ಆದ್ರೆ ಅವನೆಲ್ಲರನ್ನ ನೋಡ್ತಾನೆ. ಅವನ ಬಗ್ಗೆ ನಾನು ದೇವ್ರ ಬಗ್ಗೆ ಫುಲ್ ತಿಳ್ಕೊಂಡ್ಬಿಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಆದ್ರೆ ಅವನು ಎಲ್ಲರ ಬಗ್ಗೆ ತಿಳ್ಕೊಳ್ತಾನೆ, ಕೇಳ್ತಾನೆ. ಅವನನ್ನ ಚೆನ್ನಾಗಿ ಮನನ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಮನಸ್ಸಿನಿಂದ ಪೂರ್ಣವಾಗಿ ತಿಳ್ಕೊಂಡ್ಬಿಡ್ತೇನೆ ಅಂದ್ರೆ ಆಗೋದಿಲ್ಲ. ಅವನು ಎಲ್ಲರನ್ನ ತಿಳ್ಕೊಳ್ತಾನೆ. ಮನನ ಮಾಡ್ತಾನೆ, ಚಿಂತನೆ ಮಾಡ್ತಾನೆ. ಭಗವಂತನಿಗಿಂತ ಭಿನ್ನವಾಗಿ ಸ್ವತಂತ್ರವಾಗಿ ನೋಡತಕ್ಕಂಥವ್ರು ಲೋಕದಲ್ಲಿ ಯಾರೂ ಇಲ್ಲ. ಸ್ವತಂತ್ರವಾಗಿ ಕೇಳುವಂಥವ್ರಿಲ್ಲ, ಸ್ವತಂತ್ರವಾಗಿ ತಿಳ್ಕೊಳ್ಳುವಂಥವ್ರಿಲ್ಲ, ಸ್ವತಂತ್ರವಾಗಿ ಮನನ ಮಾಡುವಂಥವ್ರಿಲ್ಲ. ಆದ್ದರಿಂದ ಇಂತಹ ತನಗಿಂತ ಸ್ವತಂತ್ರರಾದ ವಸ್ತು ಬೇರೆ ಇಲ್ಲದೆ ಸರ್ವಸ್ವತಂತ್ರನಾಗಿ ಅಕ್ಷರನಾಮಕನಾದ ಭಗವಂತನಲ್ಲಿಯೇ ಆಕಾಶನಾಮಕಳಾದ ಮಹಾಲಕ್ಷ್ಮಿ ಓತಪ್ರೋತವಾಗಿ ಆಶ್ರಯವನ್ನ ಪಡೆದಿದ್ದಾಳೆ. ಅತ್ಯಂತ ಪ್ರಧಾನ. ಏತಸ್ಮಿನ್ ಖಲ್ವಕ್ಷರೇ ಗಾರ್ಗಿ ಆಕಾಶವೋತಶ್ಚ ಪ್ರೋತಶ್ಚ. ಆಕಾಶನಾಮಕಳಾದ ಮಹಾಲಕ್ಷ್ಮಿ ಅಂದ್ರೆ ಸಕಲ ಜಗತ್ತಿಗೂ ಆಧಾರಭೂತಳಾದ ಆಕಾಶನಾಮಕಳಾದ ಮಹಾಲಕ್ಷ್ಮಿ ಏನಿದ್ದಾಳೆ ಅವಳು ಈ ಅಕ್ಷರನಾಮಕನಾದ ಭಗವಂತನಲ್ಲಿಯೇ ಆಶ್ರಯವನ್ನ ಪಡೆದಿದ್ದಾಳೆ. ಅರ್ಥಾತ್ ಮಹಾಲಕ್ಷ್ಮಿಗೆ ಭಗವಂತನೇ ಆಶ್ರಯನಾಗಿದ್ದಾನೆ ಅನ್ನೋದು ತತ್ವ. ಇಲ್ಲಿಂದ ಮುಂದಕ್ಕೆ ಹೇಳ್ತಾರೆ, ಸಾ ಹೋವಾಚ. ಇಷ್ಟೆಲ್ಲ ಹೇಳಿದ ಮೇಲೆ ಅವಳು ಹೇಳ್ತಾಳೆ, ಬ್ರಾಹ್ಮಣ ಭಗವಂತಃ ತದೇವ ಬಹುಮನ್ಯಧ್ವಂ ಯತಸ್ಮಾನ್ ನಮಸ್ಕಾರೇಣ ಮುಚ್ಚಧ್ವಂ ನ ವೈ ಜಾತು ಯುಷ್ಮಾಕಂ ಇಮಂ ಕಶ್ಚಿತ್ ಬ್ರಹ್ಮೋದ್ಯಂ ಜೇತ ಇತಿ. ಯಾವಾಗ ಉತ್ತರ ಸಿಕ್ತು ತನ್ನ ಪ್ರಶ್ನೆಗಳಿಗೆ ಸುಂದರವಾದ, ಅಲ್ರಿ ಇದೆಲ್ಲ ಗೊತ್ತಿಲ್ವೇನ್ರಿ ಅವ್ರಿಗೆ ಅಂತಂದ್ರೆ ದೃಢ ಮಾಡ್ಬೇಕು, ನಮಗೆ ದಾರ್ಢ್ಯ ಮಾಡ್ಕೊಡ್ಬೇಕು. ಶಾಸ್ತ್ರಜ್ಞಾನ ಇದ್ದರೂ, ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿದ್ರೂ ಪರಮ ಮುಖ್ಯವಾಗಿರತಕ್ಕಂತಹ ಸರ್ವೋತ್ತಮತ್ವ ಜ್ಞಾನ ಇರಬೇಕು ಅಂತ ನಿಯಮ ಇಲ್ಲ. ಆದ್ದರಿಂದ ಆ ಎಲ್ಲ ಬ್ರಾಹ್ಮಣರಿಗೆ ಗಾರ್ಗಿ ಹೇಳ್ತಾಳೆ, ಬ್ರಾಹ್ಮಣರೇ ನಾನ್ ಹೇಳೋದನ್ ಕೇಳ್ರಪ್ಪ. ಬಹುಮನ್ಯಧ್ವಂ, ನನ್ನ ಮಾತನ್ ಕೇಳಿ. ನಾನು ಹೇಳುವ ಎಲ್ಲ ಮಾತುಗಳನ್ನ ಗಮನವಿಟ್ಟು ಆದರದಿಂದ ಕೇಳ್ರಿ. ನೀವೆಲ್ಲ ಯಾಜ್ಞವಲ್ಕ್ಯರಿಗೆ ನಮಸ್ಕಾರ ಮಾಡ್ರಿ, ಅವರ ಶಿಷ್ಯರಾಗ್ಬಿಡಿ. ಮುಚ್ಚಧ್ವಂ, ಅವರ ಹಿಡಿತದಿಂದ ಅವರ ಕಂಟ್ರೋಲ್ನಿಂದ ಹೊರಗೆ ಬನ್ನಿ, ನಮಸ್ಕಾರ ಮಾಡ್ರಿ ಅವರಿಗೆ. ನಿಮ್ಮಲ್ಲಿ ಯಾರಿಗೂ ಈ ಬ್ರಹ್ಮವಾದಿಯಾಗಿರ್ತಕ್ಕ ಯಾಜ್ಞವಲ್ಕ್ಯರನ್ನ ಗೆಲ್ಲಿಕ್ಕಾಗಲಿಲ್ಲ, ಗೆಲ್ಲಿಕ್ಕಾಗೋದಿಲ್ಲ. ಯಾಜ್ಞವಲ್ಕ್ಯರನ್ನ ವಾದ ಕಥೆ, ವಿಜಿಗೀಷು ಕಥಾ ಚರ್ಚೆಯಲ್ಲಿ ಗೆದ್ದು ಬಿಡ್ತೇನೆ, ಸಾಧ್ಯ ಇಲ್ಲ. ನೀವು ಕೇಳುವ ಎಲ್ಲ ರೀತಿಯಾದ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡುವ ಮಹಾಸಮರ್ಥ ಯಾಜ್ಞವಲ್ಕ್ಯರು. ಆದ್ದರಿಂದ ಅವರು ನಿಮ್ಮನ್ನ ಸೋಲಿಸಿ ಬಿಡ್ತಾರೆ. ನಮಸ್ಕಾರ ಮಾಡಿ ಅವರಿಂದ ಬಿಡುಗಡೆಯನ್ನ ಹೊಂದಿಬಿಡ್ರಿ ಅಂತ ಹೇಳಿ ತಥೋಹ ವಾಚಕ್ನವಿ ಉಪರರಾಮ. ಇಷ್ಟಾದ ಮೇಲೆ ಇಷ್ಟನ್ನು ಹೇಳಿ ಗಾರ್ಗಿ ವಾಚಕ್ನವಿ ಸುಮ್ಮನಾಗಿ ಬಿಟ್ಲು. ಇಲ್ಲಿಗೆ
ಅಕ್ಷರ ಬ್ರಾಹ್ಮಣ ಅಂತನ್ನೋದು ಮುಗಿಯತ್ತೆ. ಇಲ್ಲಿಂದ ಇನ್ನು ಮುಂದಕ್ಕೆ ಶಾಕಲ್ಯ ಬ್ರಾಹ್ಮಣ ಅಂತ, ಶಾಕಲ್ಯರು ಅರ್ಥಾತ್ ಶಕಲನ ಮಗನಾಗಿರತಕ್ಕ ವಿದಗ್ಧರು 9 ಕೋಟಿ ದೇವತೆಗಳ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾರೆ. ವಿಸ್ತಾರವಾದ ತತ್ವ ಚಿಂತನೆ ಬರುತ್ತೆ ಇದರಲ್ಲಿ. ಇದು ಕೊನೆ ಬ್ರಾಹ್ಮಣ ಈ ಅಧ್ಯಾಯದಲ್ಲಿ. ಇದು ಕೊನೆ ಅಧ್ಯಾಯ, ಕೊನೆ ಬ್ರಾಹ್ಮಣ. ಇದು ಮುಗಿದ ಮೇಲೆ ಈ ಅಧ್ಯಾಯ ಮುಗಿದೋಗತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ಜನಕ ಮಹಾರಾಜ ನೆಕ್ಸ್ಟ್ ಅಧ್ಯಾಯದಲ್ಲಿ ಯಾಜ್ಞವಲ್ಕ್ಯರ ಶಿಷ್ಯನಾಗುವಂಥದ್ದು, ಯಾಜ್ಞವಲ್ಕ್ಯರಿಂದ ಬಿಂಬೋಪದೇಶಾದಿಗಳನ್ನ ಪಡೆಯುವಂತಹ ನಿರೂಪಣೆ ಇದರಲ್ಲಿ ಮುಂದೆ ಬರ್ತಾ ಇದೆ. ಇನ್ನು ಮುಂದಕ್ಕೆ 33 ದೇವತೆಗಳನ್ನ ನಿರೂಪಣೆ ಮಾಡತಕ್ಕಂತಹ ಪ್ರಧಾನವಾದ ಒಂದು ಭಾಗ, ಅದನ್ನ ಶಾಕಲ್ಯ ಬ್ರಾಹ್ಮಣ ಅಂತ ಕರೀತಾರೆ. ಆ ಭಾಗವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಅಕ್ಷರ ಬ್ರಾಹ್ಮಣದ ಈ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಾಳೆ ದಿವಸ ನಮ್ಮೂರಲ್ಲಿ ಪೇಜಾವರ ಸ್ವಾಮಿಗಳಿಗೆ ರಾಮ ಮಂದಿರ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿ 48 ದಿನ ಮಂಡಲೋತ್ಸವ ಮಾಡಿದ್ದಕ್ಕೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದೆ. ಆದ್ದರಿಂದ ಅವರಿಗೆ ವೈಭವದ ಮೆರವಣಿಗೆ, ಸನ್ಮಾನ, ಗುರುವಂದನ ಎಲ್ಲ ಇರೋದ್ರಿಂದ ನಾಳೆ, ಮತ್ತೆ ದ್ವಾದಶಿ ಪ್ರದೋಷ ಇರೋದ್ರಿಂದ ನಾಳೆ ಇಲ್ಲ. ಮತ್ತೆ ನೆಕ್ಸ್ಟ್ ಸೋಮವಾರ ದಿವಸ ಶಾಕಲ್ಯ ಬ್ರಾಹ್ಮಣದ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣ.